ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈಗ ಚಾಯ್ಸ್ ಎಂಟ್ರಿ ಎಲ್ಲರೂ ಕಂಪಲ್ಸರಿಯಾಗಿ ಯಾವುದಾದರೂ ಒಂದು ಚಾಯ್ಸನ್ನು ತೆಗೆದುಕೊಳ್ಬೇಕಾಗಿತ್ತು. ಬಹಳಷ್ಟು ಜನ ಈ ಒಂದು ಚಾಯ್ಸನ್ನು ತೆಗೆದುಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಕಂಪಲ್ಸರಿ, ಇಲ್ಲಾದರೆ ನಿಮ್ಮನ್ನು ನಾವೇ ಸಿಸ್ಟಮಿಂದ ಹೊರಗಾಗ್ತೀವಿ ಅಂತ ಹೇಳಿದ್ದಾರೆ. ಆದ ಕಾರಣ ಚಾಯ್ಸ್ ಎಂಟ್ರಿ ಕಂಪಲ್ಸರಿ ಎಲ್ಲರೂ ತೆಗೆದುಕೊಳ್ಳಲೇಬೇಕಾಗಿತ್ತು. ಈಗ ಕೆಲವೊಬ್ಬರು ಚಾಯ್ಸ್ 2 ತೆಗೆದುಕೊಂಡಿದ್ದೀರಾ, ಕೆಲವೊಬ್ಬರು ಚಾಯ್ಸ್ 3 ತೆಗೆದುಕೊಂಡಿದ್ದೀರಾ. ಈಗ ಮುಖ್ಯವಾಗಿ ನಿಮ್ಮ ಇದರಲ್ಲಿ ಏನು ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಪ್ರಯಾರಿಟಿ ಯಾವ ಕಾಲೇಜು ಮೇಲೆ ಇರಬೇಕು, ಯಾವ ಕಾಲೇಜು ತೆಳಗೆ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಅದರ ಮೇಲೇ ನಿಮಗೆ ಒಂದು ಒಳ್ಳೆಯ ಕಾಲೇಜು, ಒಂದು ಎವರೇಜ್ ಕಾಲೇಜು, ವರ್ಸ್ಟ್ ಕಾಲೇಜು ಸಿಗೋದು. ಈಗಾಗಲೇ ನಿಮ್ಗೆ ಸ್ವಲ್ಪ ಅನುಭವನೂ ಆಗಿದೆ. ಅದು ಯಾರೆಲ್ಲ ಈಗ ಒಂದು ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ, ಅದಕ್ಕೆ ಚಾಯ್ಸ್ಗಳನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರಲ್ಲ, ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿಮ್ಮ ಒಂದು ಏನು ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಉಳಿದುಕೊಂಡಿರುವಂಥ ಕಾಲೇಜುಗಳನ್ನು ಸರಿಯಾಗಿ ನೀವು ಜೋಡಿಸ್ಕೋಬೇಕಾಗ್ತದೆ. ಈಗ ಏನಾದರೂ ಸ್ವಲ್ಪ ಅದರಲ್ಲಿ ತಪ್ಪಿದ್ರೂ ಕೂಡ ಅವರು ಏನು ಆಪ್ಷನ್ ಎಂಟ್ರಿಯನ್ನು ರೀಅರೇಂಜ್ ಮಾಡಲಿಕ್ಕೆ ಕೊಡ್ತಾರೆ ಅಥವಾ ಮತ್ತು ಡಿಲೀಟ್ ಮಾಡಲಿಕ್ಕೆ ಕೊಡ್ತಾರೆ. ಆವಾಗ ನೀವು ನಿಮಗೆ ಬೇಡಾದ ಕಾಲೇಜುಗಳನ್ನು ಡಿಲೀಟ್ ಮಾಡಿಕೊಂಡು ಮತ್ತು ಸರಿಯಾಗಿ ಪ್ರಯಾರಿಟಿ ಆರ್ಡರ್ನಲ್ಲಿ ಕಾಲೇಜುಗಳನ್ನು ರೀಅರೇಂಜ್ ಮಾಡ್ಕೋಬೇಕು. ನೋಡಿ, ಈ ಒಂದು ವಿದ್ಯಾರ್ಥಿಯ ಏನು ಇಲ್ಲಿ ನಾನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಹೇಳ್ತೀನಿ. ಈಗ ಈ ವಿದ್ಯಾರ್ಥಿಯ ರ್ಯಾಂಕ್ ಬಂದು 28,100. ನಾ ಎಕ್ಸಾಕ್ಟ್ ಎಷ್ಟು ರ್ಯಾಂಕ್ ಅಂತ ಹೇಳೋದಿಲ್ಲ, 28,100 ಅಂತ ತಿಳ್ಕೊಳ್ಳಿ. ಒಂದು 20 ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು. 28,100 ಇವ್ರದ್ದು ಯಾವ ಕ್ಯಾಟಗರಿ? 3B ಕ್ಯಾಟಗರಿ. 3B ಕ್ಯಾಟಗರಿ. ಮತ್ತು ಈ ವಿದ್ಯಾರ್ಥಿಯದು ರೂರಲ್ಲು ಇದೆ ಮತ್ತು ಕನ್ನಡ ಕೂಡ ಎರಡೂ ಕ್ಲೇಮ್ ಇದೆ. ರೂರಲ್ ಇದೆ, ಕನ್ನಡ ಎರಡು. 3B ರೂರಲ್ ಮತ್ತು 3B ಕನ್ನಡ. ಹೀಗಾಗಿ ಇವರಿಗೆ ಒಳ್ಳೆಯ ಕಾಲೇಜು ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಆದರೂ ಕೂಡ ನಿಮಗೆ ಕಾಲೇಜಿನ ಒಂದು ಪ್ರಯಾರಿಟಿ ತಿಳಿಯಲಿಕ್ಕೆ ಈ ವಿಡಿಯೋನ ನೋಡಲೇಬೇಕು ನೀವು. ಈ ರೀತಿ ಯಾರೂ ನಿಮಗೆ ಹೇಳೋದಿಲ್ಲ. ಈಗ ನೋಡಿ, ಫಸ್ಟ್ಗೆ ಇವರು RV ಕಾಲೇಜುಗಳನ್ನು ಹಾಕ್ಕೊಂಡಿದ್ದಾರೆ. ಮುಂದೆ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ. RV ಕಾಲೇಜಿನಲ್ಲಿ ಎಲ್ಲ ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರಾಂಚ್ ಹಾಕ್ಕೊಂಡಿದ್ದಾರೆ. ನೋಡಿ, RV ಕಾಲೇಜಲ್ಲಿ 28,000 ಇದ್ದಾಗ ನಮಗೆ ಯಾವುದೇ ರೂರಲ್ ಆಗಲಿ, ಕನ್ನಡ ಮೀಡಿಯಮ್ ಆಗಲಿ ಏನೇ ಇದ್ದರೂ ಕೂಡ ನಮಗೆ ಇಲ್ಲಿ ಸೀಟು ಸಿಗೋದಿಲ್ಲ. ಈಗ ಮುಂದೆ ನೋಡೋಣ. ನೋಡಿ, ನೆಕ್ಸ್ಟ್ ಏನು ಹಾಕ್ಕೊಂಡಿದ್ದಾರೆ? PS ಯೂನಿವರ್ಸಿಟಿ ರಿಂಗ್ ರೋಡ್. ಇಲ್ಲಿಯೂ ಕೂಡ ಕಂಪ್ಯೂಟರ್ ಸೈನ್ಸ್ ಮತ್ತು AIML ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಕೂಡ 28,000 ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಸೀಟು ಸಿಗೋದಿಲ್ಲ. ನೆಕ್ಸ್ಟ್ BMSCE ಮೇನ್ ಕಾಲೇಜು, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ. ಇಲ್ಲಿ ಕೂಡ AIML ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಾಟಾ ಸೈನ್ಸ್ ಹಾಕಿದ್ದಾರೆ. CSC ಡಾಟಾ ಸೈನ್ಸ್ ಇವು ಕೂಡ ದೊರೆಯೋದಿಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಮತ್ತು BMSCಯಲ್ಲಿ ಸೈಬರ್ ಸೆಕ್ಯೂರಿಟಿ ಹಾಕಿದ್ದಾರೆ. ಮತ್ತು MSRITಯಲ್ಲಿ CSC AIML, CSC AIML, CSC ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೈನ್ಸ್ ಇವನ್ನೆಲ್ಲ ಹಾಕಿದ್ದಾರೆ. ಈಗ ಎಲ್ಲಿಗೆ ಬಂದ್ವಿ? 15th ಆಪ್ಷನ್ಸ್ವರೆಗೆ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದರಲ್ಲಿ AIML ಹಾಕಿದ್ದಾರೆ, 16th ಆಪ್ಷನ್ನು. ಇನ್ನು ಇಲ್ಲಿ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ CSC ಡಾಟಾ ಸೈನ್ಸ್, CSC ಸೈಬರ್ ಸೆಕ್ಯೂರಿಟಿ, CSC IoT ಇವೆಲ್ಲ ಹಾಕಿದ್ದಾರೆ. ನೋಡಿ, ಇವರು ಅವಾಗೇನೋ ಮೈಸೂರು ಕಾಲೇಜ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ರು. ಈಗ ಮೈಸೂರು ಕಾಲೇಜ್ ಏನು ಬೇಡ ಸರ್ ನನಗೆ ಅಂತಿದ್ದಾರೆ. ಈಗೇನು ಮಾಡಬೇಕು? ಇವರು 21 ಆಪ್ಷನ್ ಇದೆಯಲ್ಲ, ಅಲ್ಲಿ ರೀಅರೇಂಜ್ ಮಾಡಬೇಕಾದ್ರೆ ಇದಕ್ಕೆ 0 ಅಂತ ಕೊಟ್ಟರೆ ಇದು ಡಿಲೀಟ್ ಆಗುತ್ತೆ. ಇದಕ್ಕೆ 0 ಅಂತ ಕೊಡಬೇಕು. ನೆಕ್ಸ್ಟು UVCEಯಲ್ಲಿ AIML ಹಾಕಿದ್ದಾರೆ, CSC ಹಾಕಿದ್ದಾರೆ, ಅವು ಕೂಡ ದೊರೆಯೋದಿಲ್ಲ. ಇನ್ನು PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ಇಲ್ಲಿ ಕೂಡ CSC AIML ಹಾಕಿದ್ದಾರೆ, CSC ಹಾಕಿದ್ದಾರೆ.
ಇನ್ನು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಕೂಡ AIML, CSC ಡಾಟಾ ಸೈನ್ಸ್, CSC IoT. ನೋಡಿ, ಈಗ ನಾವೆಲ್ಲಿಗೆ ಬಂದ್ವಿ, 29th ಆಪ್ಷನ್ವರೆಗೆ ಬಂದ್ವಿ. ಇವು ಕೂಡ ಇವರಿಗೆ ದೊರೆಯೋದಿಲ್ಲ. ಇನ್ನು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು, ನೋಡಿ ಮೈಸೂರು ಯಾವುದು ಬೇಡ ಅಂತ ಇವ್ರಿಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ಇವಕ್ಕೆಲ್ಲ ಏನು ಮಾಡಬೇಕು, 30th ಆಪ್ಷನ್ಗೂ 0 ಹಾಕಬೇಕು, 31 0 ಹಾಕಬೇಕು. ನೋಡಿ ಇವೆರಡು ಮೈಸೂರು ಇದ್ದಾವೆ, ಇವೆರಡನ್ನು 0 ಹಾಕಬೇಕು. ನಂತರ RV ಯೂನಿವರ್ಸಿಟಿ, ನೋಡಿ CSC ಒಂದೇ ಬ್ರ್ಯಾಂಚ್ ಇರೋದು, RV ಯೂನಿವರ್ಸಿಟಿ ಬೆಂಗಳೂರು ಇದು. ನೆಕ್ಸ್ಟ್ ಏನು ಮಾಡಬೇಕು, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರು, RV ITMನಲ್ಲಿ CSC AIML ಹಾಕಿದ್ದಾರೆ, CSC ಹಾಕಿದ್ದಾರೆ. ನಂತರ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ ENC ಹಾಕಿದ್ದಾರೆ, 35th ಆಪ್ಷನ್. ನೋಡಿ RV ಕಾಲೇಜಲ್ಲಿ ಬಹಳ ಬೇಡಿಕೆ ಇರೋದ್ರಿಂದ ಇವನ್ ENC ಹಾಕಿದರೂ ಕೂಡ ಇಲ್ಲಿ ನಮಗೆ 28,000 ಇರೋದ್ರಿಂದ ಸಿಗೋದಿಲ್ಲ. ಇನ್ನು PS ಯೂನಿವರ್ಸಿಟಿ, ಇಲ್ಲಿ ಕೂಡ ENC ಹಾಕಿದ್ದಾರೆ, ಇಲ್ಲಿಂದ ENC ಸ್ಟಾರ್ಟ್ ಆಯಿತು RV ಕಾಲೇಜಿಂದ. ಮತ್ತು BMSನಲ್ಲಿ ENC ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡಿ BMS ಒಂದು ಏಡೆಡ್ ಇದೆ, ಒಂದು ಅನ್ಏಡೆಡ್ ಇದೆ. ಇವರು ಮೊದಲೇ ಅನ್ಏಡೆಡ್ ಹಾಕಿದ್ದಾರೆ, ಆಮೇಲೆ ಏಡೆಡ್ ಹಾಕಿದ್ದಾರೆ. ಏನೇ ಆಗಲಿ ಇವರಿಗೆ ದೊರೆಯೋದಿಲ್ಲ 28,000 ಇರೋದ್ರಿಂದ. ಇನ್ನು PSನಲ್ಲಿ ENC ಹಾಕಿದ್ದಾರೆ. ಸಿದ್ಧಗಂಗಾ, ಇದು ನೋಡಿ ಇದು ಒಂದು ಟಾಪ್ ಕಾಲೇಜು. ನೋಡಿ ಇವ್ರಿಗೆ ಬೆಂಗಳೂರು ಬಿಟ್ಟು ಯಾವುದೋ ಕಾಲೇಜು ಬೇಡ ಅಂತಂದರೆ ಇದನ್ನು ಕೂಡ 0 ಹಾಕ್ಬೋದು. ಇಲ್ಲ ತುಮಕೂರು ನನಗೆ ನಡೆಯುತ್ತೆ ಅಂತಂದರೆ ಬಿಡ್ಬೋದು, ಇಲ್ಲಾಂದರೆ ಇದಕ್ಕೂ ಕೂಡ 0 ಹಾಕ್ಬೋದು. ತುಂಬ ಒಳ್ಳೆಯ ಕಾಲೇಜು SIT. ಇಲ್ಲಿ ಕೂಡ ಇದನ್ನು ಇಟ್ಕೋಬೇಕು, ಬೇಕಂದರೆ ಇಟ್ಕೋಬೋದು. ಇನ್ನು BMS ITಯಲ್ಲಿ AIML ಹಾಕಿದ್ದಾರೆ, CSC ಹಾಕಿದ್ದಾರೆ. ನೋಡಿ BNMITಯಲ್ಲಿ CSC ಹಾಕಿದ್ದಾರೆ, AIML ಹಾಕಿದ್ದಾರೆ, ISC ಹಾಕಿದ್ದಾರೆ. ನೋಡಿ ಇಲ್ಲಿ ಇವರಿಗೆ ಒಂದು 28,000 ರ್ಯಾಂಕ್ ಇರೋದ್ರಿಂದ, ಮತ್ತು ಇವರಿಗೆ ಒಂದು ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾ ಇರೋದ್ರಿಂದ ಇಲ್ಲಿಂದ ಇವರಿಗೆ ಸಾಧ್ಯತೆಗಳು ಪ್ರಾರಂಭ ಆಗ್ತವೆ. BNMITಯಲ್ಲಿ ISC ಏನೋ ಲಾಸ್ಟ್ ರೌಂಡ್ವರೆಗೆ ಕಾಯ್ದರೆ ಸಿಗಬಹುದು. ನಾನು ಯಾವ್ಯಾವುದು ಇವ್ರಿಗೆ ಸಿಗ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಇದು ಒಂದು ಸರ್ MVIT ಹಾಕಿದ್ದಾರೆ ಇಲ್ಲಿ, ಇದು ನೋಡಿ ರಾಂಗ್ ಪ್ರಯಾರಿಟಿ. BNMIT ಆದಮೇಲೆ ಈಗಿನ ಒಂದು ಸದ್ಯದ ಇದರಲ್ಲಿ ಇವರು ಈ MVITಯನ್ನು ಹಾಕಬಾರ್ದಾಗಿತ್ತು. ಈ 47, 48, 49, 50 ಈ ಒಂದು ಪ್ರಯಾರಿಟಿಗಳನ್ನು ಇವರು ನೆಕ್ಸ್ಟ್ ಪ್ರಯಾರಿಟಿಯಾಗಿ ಹಾಕೋತಕ್ಕದ್ದು. ಇದನ್ನು ಎಲ್ಲಿ ಹಾಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇವರು ನೆಕ್ಸ್ಟ್ ಪ್ರಯಾರಿಟಿಯಲ್ಲಿ ಹಾಕೋಬೇಕು. ಇಲ್ಲಿ ಒಂದು ಇವರ ಏನು BNMIT ನಂತರದಲ್ಲಿ RNSITಯನ್ನು ಹಾಕೋತಕ್ಕದ್ದು. ಇವರು RNSITಯಲ್ಲಿ CSC AIML, CSC ಡಾಟಾ ಸೈನ್ಸ್ ಹಾಕಿದ್ದಾರೆ, ಮತ್ತು CSC ಸೈಬರ್ ಸೆಕ್ಯುರಿಟಿ. ನೋಡಿ RNSITಯಲ್ಲಿ ಕೂಡ ಲಾಸ್ಟ್ ರೌಂಡ್ವರೆಗೆ ಕಾಯ್ದರೆ ಸಿಗುವ ಸಾಧ್ಯತೆ ಇದೆ, ಯಾಕಂದರೆ ಇವರಿಗೆ ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾ ಇರೋದ್ರಿಂದ. ಒಂದು ವೇಳೆ RNSIT ಸಿಗಲಿಲ್ಲ ಅಂದರೂ ನೆಕ್ಸ್ಟು CMRITಯಲ್ಲಿ ಸಿಗುವ ಸಾಧ್ಯತೆ ತುಂಬ ಇದೆ. CMRITಯಲ್ಲಿ CSC AIML ಹಾಕಿದ್ದಾರೆ, CSC ಡಾಟಾ ಸೈನ್ಸ್, ISC ಕೂಡ ಹಾಕಿದ್ದಾರೆ. ನೋಡಿ CMRITಯಲ್ಲಿ ISC ಕೂಡ ಹಾಕಿರೋದ್ರಿಂದ ಇಲ್ಲಿ ಇವರಿಗೆ ಒಂದು ಸೀಟು ಸಿಗುವ ಸಾಧ್ಯತೆ ಇದೆ. ನೋಡಿ ಸರ್, ಹಾಗಾದರೆ 28,000 ಇರೋರಿಗೆ ಎಲ್ಲರಿಗೂ ಸಿಗುತ್ತಾ CMRITಯಲ್ಲಿ ಸೀಟು ಅಂತ ನೀವು ಕೇಳ್ಬೋದು. ನೋಡಿ ಇವ್ರದ್ದು ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾ ಇರೋದ್ರಿಂದ ಇವರಿಗೆ CMRITಯಲ್ಲಿ ISC ಸಿಗುವ ಸಾಧ್ಯತೆ ಜಾಸ್ತಿ ಇದೆ. AIML ಇವು ಕಂಪ್ಯೂಟರ್ ಸೈನ್ಸ್ ಇವು ಮಿಸ್ ಆದರೂ ಕೂಡ ಇಲ್ಲಿಗೆ ಒಂದು ನಿಲ್ಲುವ ಸಾಧ್ಯತೆ ಇದೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇದಂತೂ ಸಿಕ್ಕೇ ಸಿಗುತ್ತೆ. ನ್ಯೂ ಹಾರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಕೂಡ ಸಿಗುತ್ತೆ. ಈಗ ಇವರು ನನ್ನ ಪ್ರಕಾರ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಇವರು ಈ ಒಂದು ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಏನು 4 ಆಪ್ಷನ್ ಇದಾವಲ್ಲ, 47, 48, 49, 50 ಈ ಒಂದು 4 ಆಪ್ಷನ್ಗಳನ್ನು
ಇವರು ಇಲ್ಲಿ ಹಾಕೋಬೇಕು. ಎಲ್ಲಿ ಅಂತಂದರೆ ಈ ನ್ಯೂ ಹಾರಿಜಾನ್ ಆದ ನಂತರ ಹಾಕೋಬೇಕು. ನೋಡಿ, ಇವರಿಗೆ ಈಗಾಗಲೇ ಮೈಸೂರಲ್ಲಿ ಬೇಡ ಅಂತ ಹೇಳಿದ್ದಾರೆ. ಆದ ಕಾರಣ RV ಯೂನಿವರ್ಸಿಟಿ ಮೈಸೂರು ಇದಕ್ಕೆ 0 ಕೊಡಲಿ. RV ಯೂನಿವರ್ಸಿಟಿ ಮೈಸೂರು ಇದಕ್ಕೂ 0 ಕೊಡಲಿ. ಮತ್ತು ಇದು RV ಯೂನಿವರ್ಸಿಟಿ ಮೈಸೂರು. ಇಲ್ಲಿ ಇವಕ್ಕೆಲ್ಲ 0 ಕೊಟ್ಟು, ಇಲ್ಲಿ ಅದು ಸರ್ MUIT ಕಾಲೇಜ್ ಏನಿದೆ ಅಲ್ಲ, ಅದನ್ನು ಇದರಲ್ಲಿ ಬರೋ ಹಾಗೆ ನಂಬರನ್ನು ಚೇಂಜ್ ಮಾಡ್ಬೋದು. 65, 66, 67, 68 ಇವನ್ನೇನು 0 ಕೊಟ್ಟು ಇಲ್ಲೇನು ಎಂಟಿ ಆಗ್ತಾವಲ್ಲ, ಈ ನಂಬರ್ಗೆ ಆ ನಂಬರ್ಗಳನ್ನು ಕೊಟ್ಟು ಇಲ್ಲಿ ಇಟ್ಕೋಬೋದು ಸೇಫ್ಟಿ ಸಲುವಾಗಿ. ಇನ್ನು ಸಹ್ಯಾದ್ರಿ ಕಾಲೇಜ್ ಮಂಗಳೂರು ಇವೆಲ್ಲ ಕೂಡ ಅವ್ರಿಗೆ ಬೇಡ ಆಗಿದೆ. ಅವ್ರಿಗೆ ಕೇವಲ ಬೆಂಗಳೂರು ಕಾಲೇಜ್ ಬೇಕಂತಂದರೆ ಇದಕ್ಕೂ ಎಲ್ಲ 0 ಕೊಡಬೇಕು. ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡುವಾಗ ಇವನ್ನೆಲ್ಲ 0 ಕೊಡಬೇಕು. ನೋಡಿ, BM ಯೂನಿವರ್ಸಿಟಿ ಬುಲ್ ಟೆಂಪಲ್ ರೋಡ್ ಹೊಸ ಕಾಲೇಜು ಅಂತ ನಂತರ ಹಾಕಿದ್ದಾರೆ, ಇರಲಿ. ನಂತರ ಈ ಕಾಲೇಜುಗಳು ಯಾವ ರೀತಿ ಇದ್ದಾವೆ ಅದೇ ರೀತಿ ಇರಲಿ, ಎಲ್ಲ ಸೇಫ್ಟಿ ಕಾಲೇಜುಗಳಿವು. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಇರಲಿ, SJBIT ಇರಲಿ, ಇದೆಲ್ಲ ಆರ್ಡರ್ ಕೂಡ ಕರೆಕ್ಟ್ ಇದೆ. ರೇವಾ ಯೂನಿವರ್ಸಿಟಿ ಇವು ಸ್ವಲ್ಪ ಹಿಂದೆ ಮುಂದೆ ಆದರೂ ನಡೀತವೆ. ನಾನು ಈಗಾಗಲೇ ಹೇಳಿದಂತೆ ಇವರಿಗೆ RNSIT ಅಥವಾ CMRITಯಲ್ಲಿ ಲಾಸ್ಟ್ ರೌಂಡ್ವರೆಗೆ ಭಾಗವಹಿಸಿದರೆ ಸಿಗುತ್ತೆ. ಮತ್ತು ಲಾಸ್ಟ್ ರೌಂಡ್ನಲ್ಲಿ ನೀವು ಸೆಕೆಂಡ್ ರೌಂಡ್ನಲ್ಲಿ ಕಂಪಲ್ಸರಿ ಅಡ್ಮಿಷನ್ ಆದರೂ ಕೂಡ ನೆಕ್ಸ್ಟ್ ರೌಂಡ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತೀನಿ ಅಂತಂದಿದ್ದಾರೆ. ಅವಾಗ ನೀವು ಭಾಗವಹಿಸಿದ್ರೆ ನಿಮಗೆ CMRIT ಅಥವಾ RNSIT ಸಿಗುತ್ತೆ. ಇನ್ನು ಇದು ರೇವಾ ಯೂನಿವರ್ಸಿಟಿ ಆಯಿತು. ನಂತರ ಗ್ಲೋಬಲ್ ಅಕಾಡೆಮಿ ಹಾಕಿದ್ದಾರೆ, MVJ ಹಾಕಿದ್ದಾರೆ, ಇದೇನೂ ಪ್ರಾಬ್ಲಮ್ ಇಲ್ಲ. ಮತ್ತು ಈ ಮಂಗಳೂರು ಕಾಲೇಜು ಇವನ್ನ ಎಲ್ಲ 0 ಕೊಟ್ಟು ಡಿಲೀಟ್ ಮಾಡ್ಬೋದು. ನಂತರ ಈ ದಯಾನಂದ ಸಾಗರ್ ಇದೆ, ಇದನ್ನು ಇಟ್ಕೋಬೋದು. ಇವನ್ನ ಮಂಗಳೂರು ಕಾಲೇಜೆಲ್ಲ 0 ಕೊಟ್ಟು ಡಿಲೀಟ್ ಮಾಡ್ಬೋದು. ಈ ನಂತರದ ಏನು ನಮ್ಗೆ ಇದಿರ್ತಾವಲ್ಲ, ಇದೇನೂ ಮ್ಯಾಟ್ರ್ ಆಗೋದಿಲ್ಲ. ಅಲ್ಲಿ ನಮಗೆ ಮೇಲೇ ಕಾಲೇಜುಗಳು ಸಿಕ್ಬಿಡ್ತವೆ. ಇವು ಕೇಂಬ್ರಿಡ್ಜು ಇವೆಲ್ಲ ಸೇಫ್ಟಿ ಕಾಲೇಜಿಗೆ ಇವ್ರಿಗೆ. ಕೇಂಬ್ರಿಡ್ಜು, ಆಮೇಲೆ ಆಕ್ಸ್ಫರ್ಡ್ ಕಾಲೇಜು, ಡಾನ್ ಬಾಸ್ಕೋ ಇವೇನೂ ಹಾರ್ಮ್ ಮಾಡೋದಿಲ್ಲ. ಇದೇ ರೀತಿ ತೆಳಗಡೆ ಇದ್ದರೆ ಏನೂ ಹಾರ್ಮ್ ಮಾಡೋದಿಲ್ಲ. ಇವನ್ ಈ ಮಂಗಳೂರು ಕಾಲೇಜುಗಳನ್ನು ಕೂಡ ಇವರು ಇಟ್ಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಪ್ರೆಸಿಡೆನ್ಸಿ ಇವೆಲ್ಲ ತುಂಬ ಒಂದು 50,000 ರ್ಯಾಂಕ್ ಇರೋರು ಹಾಕುವಂಥ ಕಾಲೇಜು, ಇವನು ಕೂಡ ಹಾಕ್ಕೊಂಡಿದ್ದಾರೆ. ಅವನ್ನ ಬೇಕಾದರೆ ಡಿಲೀಟ್ ಮಾಡ್ಬೋದು, ಇಲ್ಲ ತೆಳಗಡೆ ಇದ್ದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. AMC ಇವೆಲ್ಲ ಹಾಗೆ ಸೇಫ್ಟಿ ಸಲುವಾಗಿ ಇರ್ತವೆ. ಮೇನು ಇವರು ಏನು ಮಾಡಬೇಕಂದ್ರೆ ತಮಗೆ ಏನು ಬೇಡಾದ ಕಾಲೇಜುಗಳು ಮಂಗಳೂರು, ಮೈಸೂರು ಈ ಕಾಲೇಜುಗಳನ್ನು ಡಿಲೀಟ್ ಮಾಡಬೇಕು. ಮತ್ತು ಸರ್ MUIT ಕಾಲೇಜನ್ನು ಈ ಸರ್ MUIT ಕಾಲೇಜನ್ನ ತೆಗೆದು ಈ RNSIT, CMRIT, MS ರಾಮಯ್ಯ ಯೂನಿವರ್ಸಿಟಿ, ನ್ಯೂ ಹಾರಿಜಾನ್ ಇದಾದ ನಂತರ ಆ ಒಂದು ಸರ್ MUIT ಕಾಲೇಜನ್ನು ಈ ಒಂದು ಪ್ಲೇಸ್ನಲ್ಲಿ ಹಾಕಬೇಕು. ಇದಿಷ್ಟು ಬದಲಾವಣೆಗಳನ್ನು ಇವರು ಮಾಡ್ಕೋಬೇಕು. ಮತ್ತು ನಾನು ಈಗಾಗಲೇ ಹೇಳಿದಂತೆ CMRIT ಒಂದು ವೇಳೆ RNSIT ತಪ್ಪಿದರೂ ಕೂಡ CMRITಯಲ್ಲಿ ಇವರಿಗೆ ಲಾಸ್ಟ್ ರೌಂಡ್ವರೆಗೆ ಅಂತಂದರೆ ಯಾವುದಾದ್ರೂ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚ್ ಸೀಟು ಸಿಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಯಾರಿಗಾದರೂ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಚೆಕ್ ಮಾಡಿ ರೀಅರೇಂಜ್ ಮಾಡಲಿಕ್ಕೆ ಅಡ್ವೈಸ್ ಮಾಡಬೇಕು ಏನು ಅಂತಂದರೆ ನೀವು ತೆಳಗೆ ಕೊಟ್ಟಿದ್ದ ನಂಬರಿಗೆ ಫೋನ್ ಮಾಡಿ ಒಂದು 500 ಪೇ ಮಾಡಿ ಇದನ್ನು ಮಾಡಿದರೆ ನಿಮಗೆ ಈ ರೀತಿ ಅಡ್ವೈಸನ್ನು ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.